ಮಾ ಕಾಫಿ. ಯಾರು? ದಿವ್ಯಾ ಅವರೇ, ನಾನು ಕಾರ್ತಿಕ್. ಯಾಕೆ ನನ್ನ ನಂಬರ್ ನಿಮ್ಮ ಫೋನಲ್ಲಿ ಸೇವ್ ಆಗಿಲ್ವಾ? ಓ ಕಾರ್ತಿಕ್ ಅವರಾ? ನನಗೆ ಗೊತ್ತಾಗಿಲ್ಲ. ತುಂಬಾ ದಿನ ಆಯ್ತಲ್ವಾ? ಪಾಪ ನನ್ನ ಫೋನು ನಿಮ್ಮ ಹೆಸರೇ ಮರ್ತೋಗಿದೆ. ಸದ್ಯ ನಿಮ್ಮ ಫೋನಿಗೆ ನನ್ನ ಹೆಸರು ನೆನಪಿದೆಯಲ್ಲ, ನಿಮಗಿಲ್ಲ ಅಂದ್ರು. ನನಗೆ ಗೊತ್ತು ನಿಮಗೆ ನನ್ನ ಮೇಲೆ ಬೇಜಾರಾಗಿದೆ, ಕೋಪ ಬಂದಿದೆ ಅಂತ. ಆದರೆ ನಾನು ಏನು ಮಾಡಲಿ? ನಿಮ್ಮನ್ನು ಮೀಟ್ ಮಾಡಬೇಕು ಅಂದ್ಕೊಂಡಾಗೆಲ್ಲ ಸಿಚುವೇಶನೇ ಸರಿ ಬರ್ತಾ ಇಲ್ಲ. ಓ ಇವಾಗ ಅದನ್ನು ಹೇಳಕ್ ಫೋನ್ ಮಾಡಿದ್ರಾ? ನೋ ದಿವ್ಯಾ ಅವರೇ, ನಿಮ್ಮ ಜೊತೆ ಮಾತಾಡಿ ಎಷ್ಟು ದಿನ ಆಗೋಯ್ತು. ಇವತ್ತಾದರೂ ನಿಮ್ಮ ಜೊತೆ ಮನಸ್ಫೂರ್ತಿಯಾಗಿ ಮಾತಾಡೋಣ ಅಂತ. ಸರಿ ಮಾತಾಡಿ, ಅದೇನು ಅಂತ ಕೇಳ್ತೀನಿ. ಫೋನಲ್ಲ, ನಿಮ್ಮನ್ನು ನೇರವಾಗಿ ನೋಡಬೇಕು, ನಿಮ್ಮ ಜೊತೆ ನೇರವಾಗಿ ಮಾತಾಡಬೇಕು ಅನ್ನಿಸ್ತಾರೆ. ಮೀಟ್ ಮಾಡೋಣ ಪ್ಲೀಸ್. ಫೋನಿಗೆ ನನ್ನ ಹೆಸರನ್ನ ನೆನಪಿಸಿದ್ದಾಯ್ತು, ಈಗ ನಿನ್ನ ಕಣ್ಣಿಗೂ ನೆನಪಿಸ್ಬೇಕಾ? ನೆನಪಿಸೋಕೆ ಮರ್ತಿದ್ರೆ ಅಲ್ವಾ? ನನ್ನ ಕಣ್ಣಲ್ಲಿ ನನ್ನ ಮನಸ್ಸಲ್ಲಿ ನಿಮ್ಮ ಮುಖ ಅಚ್ಚೆ ಆಗ್ತಾ ಇದೆ ದಿವ್ಯಾ ಅವರೇ. ಪ್ಲೀಸ್ ಕಾರ್ತಿಕ್, ಈ ರೀತಿ ಎಲ್ಲ ಮಾತಾಡಿ ನನ್ಗೆ ಇನ್ನೂ ಬೇಜಾರಾಗೋ ಥರ ಮಾಡಬೇಡಿ. ದಿವ್ಯಾ ಅವರೇ, ನಾನು ಈ ಥರ ಮಾತಾಡಿದ್ರೆ ನಿಮಗೆ ಬೇಜಾರಾಗುತ್ತಾ? ಆಡೋ ಮಾತ್ಗೂ ನಡ್ಕೊಳ್ಳೋ ರೀತಿಗೂ ಸಂಬಂಧನೇ ಇಲ್ಲ ಅಂದ್ರೆ ಎಂಥವ್ರಿಗಾದ್ರೂ ಬೇಜಾರಾಗತ್ತೆ. ದಿವ್ಯಾ ಅವರೇ, ನಾನು ಹೇಗೆ ಹೇಳಲಿ? ಪ್ಲೀಸ್ ಮೀಟ್ ಮಾಡೋಣ, ಏನಾಯ್ತು ಅಂತ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಇನ್ಫ್ಯಾಕ್ಟ್ ನಾನು ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಕಾಯ್ತಾ ಇದ್ದೀನಿ. ಸಿಗ್ತೀರಾ ಅಲ್ವಾ? ಪ್ಲೀಸ್ ದಿವ್ಯಾ ಅವರೇ, ಪ್ಲೀಸ್. ಎಲ್ಲಿಗೆ ಬರಬೇಕು? ನಾನು ಲೊಕೇಶನ್ ಸೆಂಡ್ ಮಾಡ್ತೀನಿ. ಸರಿ. ದಿವ್ಯಾ ಅವರೇ, ಮತ್ತೇನು? ನಾನು ಕಾಯ್ತಾ ಇರ್ತೀನಿ. ದಿವ್ಯಾ, ಎಲ್ಲಾದ್ರೂ ಆಚೆ ಹೋಗ್ತಿದ್ದೇನೆ? ಶುರುವಾಯ್ತಾ ನಿಂದು? ಹೊರಗಡೆ ಹೋಗ್ತಿದ್ದೀನಿ ಅಂದ್ರೆ 100 ಕಾರಣ ಕೊಟ್ಟು ನಿನ್ನ ಕನ್ವಿನ್ಸ್ ಮಾಡಿ ನಿನ್ನ ಹತ್ರ ಪರ್ಮಿಷನ್ ತಗೊಂಡು ಈಚೆ ಹೋಗ್ಬೇಕಾ? ಅಯ್ಯೋ, ನಾನೆಲ್ಲ ಹಾಗೆ ಹೇಳ್ದೆ? ಮತ್ತಿನ್ನೇನು? ನಾನು ಹೊರಗಡೆ ಹೋಗ್ತೀನಿ ಅಂದ್ರೆ ಎಲ್ಲಿ, ಯಾಕೆ, ಏನು ಅಂತ 100 ಪ್ರಶ್ನೆ ಕೇಳಿ ಹೊರಗಡೆ ಹೋಗೋ ಮೂಡೇ ಹಾಳು ಮಾಡ್ತೀಯ. ಅದೇ ಸತ್ಯ ಹೊರಗಡೆ ಹೋಗ್ತಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತಿರ್ತೀಯ. ಸತ್ಯನ ವಿಚಾರ ಯಾಕೆ ಈಗ? ಎಲ್ಲೋ ಇರೋ ಅವಳನ್ನ ಕರ್ಕೊಂಡ್ಬಂದು ಯಾಕಂಗ್ ಕೂಗಾಡ್ತಿದ್ಯಾ ನೀನು? ಕೂಗಾಡ್ದೆ ಇನ್ನೇನ್ ಮಾಡ್ಲಿ? ಈ ಮನೆ ಹೊಸಲು ದಾಟ್ಬೇಕು ಅಂದ್ರೆ ನಿನ್ನ ಹತ್ರ ಬಂದು ಪರ್ಮಿಷನ್ ತಗೋಬೇಕು. ಅಯ್ಯೋ, ಈಗ ನಾನು ಏನ್ ಕೇಳ್ದೆ? ಎಲ್ಲಾದ್ರೂ ಹೊರಟಿದ್ಯಾ ಅಂತ ಕೇಳ್ದೆ, ಅದಕ್ಕೆ ಇಷ್ಟು ಕೋಪ ಮಾಡ್ಕೋತಿದ್ಯಲ್ಲ. ಇವಾಗ ಏನು ಹಿಂಗೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀಯ, ಇಲ್ಲ ನನ್ನ ಹೊರಗಡೆ ಕಳಿಸ್ತೀಯ? ನಿಮ್ಮ ಅಳಿಯಂದ್ರು ಕಾಲ್ ಮಾಡಿದ್ರು, ಅದಕ್ಕೆ ಹೋಗ್ತಾ ಇದ್ದೀನಿ. ನೀನ್ ಹೋಗು ಅಂದ್ರೆ ಹೋಗ್ತೀನಿ, ಇಲ್ಲ ಮನೇಲಿ ಬಿದ್ದಿರ್ತೀನಿ. ಅಳಿಯಂದ್ರು ಕಾಲ್ ಮಾಡಿದ್ರಾ? ಅದಕ್ಕೆ ಯಾಕೆ ಸಿಡ್ಕೊಂಡು ಹೋಗ್ತಿದ್ಯಾ? ನಾನು ಹೋಗೋದೇ ಹೀಗೆ, ಬೇಕಿದ್ರೆ ಕಳ್ಸು, ಇಲ್ಲಾಂದ್ರೆ ಮನೇಲೆ ಬಿದ್ದಿರ್ತೀನಿ. ಅದನ್ನ ಬಿಟ್ಟು ಯಾಕೆ ಏನು ಅಂತ ಪ್ರಶ್ನೆ ಕೇಳ್ಬೇಡ. ನೀನ್ ಪ್ರಶ್ನೆ ಕೇಳೋದು, ನಾನು ರೇಗೋದು, ಆಮೇಲೆ ಬೇಜಾರಾಗೋದು ಇದ್ಯಾವುದು ಬೇಕಾಗಿಲ್ಲ. ಅಯ್ಯೋ ಸಾಕು ಕಣೆ, ಸಾಕು. ನಿನ್ನ ಹತ್ರ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದ್ದೆ ತಪ್ಪಾಯ್ತು ನನಗೆ. ಇನ್ಮೇಲೆ ಮಾತೇ ಆಡಲ್ಲ, ಹೋಗ್ಬಿಟ್ ಬಾ. ಅಲ್ಲೂ ಸಿಡ್ಕೊಂಡು ಇರ್ಬೇಡ, ಆಯ್ತಾ? ಆಯ್ತು, ಅದೇನ್ ಮಾತಾಡ್ಬೇಕು ಅಂತ ಬರ್ದ್ಕೊಟ್ಬಿಡು, ಹಂಗೆ ಹೋಗಿ ಓದ್ತೀನಿ. ಸಾಕು ಸಾಕು, ಇನ್ನೇನು ಹೇಳಲ್ಲ, ಹೋಗ್ಬಿಟ್ ಬಾ. ಥ್ಯಾಂಕ್ ಯು ಸೋ ಮಚ್. ನಿನ್ ಜೊತೆ ಅಜ್ಜಿ ಇದ್ರೆ 1000 ಪ್ರಶ್ನೆ ಕೇಳ್ಕೊಂಡು ಕೂತಿರೋರು. ಈ ಮನೇಲಿ ಯಾಕಾದ್ರೂ ಹುಟ್ಟಿದೋ ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಅಬಾ ಬಾ 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 ಬಾ, ಏನೇಳು ಪಾಪ ಅಳಿಯಂದ್ರು. ಇವಳು ಸಂಭಾಳಿಸೋನು ಇವಳ ಥರನೇ ಆಗ್ಬೇಕಿತ್ತು. ಆ ಹುಡುಗ ನೋಡಿದ್ರೆ ಅದೇನು ಪಾಡ್ ಪಡ್ತಾನೋ ಏನೋ. ಮಾತಾಡ್ರೋ, ನಿಮ್ನೆ ಕೇಳ್ತಿರೋದು. ಏ ನೀನ್ ಟೀ ಕುಡಿಯೋ. ಯಾಕ್ರೋ ಇಲ್ಲೇ ಇದ್ದೀರಾ?
ಸತಿ ನೋಡ್ಕೊಕ್ ಹೋಗ್ಲಿಲ್ವಾ? ನಾನು ಅವಾಗಿಂದ ಅದೇ ಕೇಳ್ತಾ ಇದೀನಿ, ಏನು ಮಾತಾಡ್ತಿಲ್ಲ. ಲೇ, ಅವಳು ನಿನ್ನೆ ರಾತ್ರಿ ಹೋಗಿರೋದು, ಇನ್ನೂ ಬಂದಿ ನಾನು ಟೆನ್ಷನ್ ಕೂಡ ಇಲ್ಲ. ಅದು ಬೇರೆ ಕುಡಿದ್ಬಿಟ್ಟು ಹೋಗಿದ್ದಾಳೆ. ಸುಮ್ನೆ ಒಟ್ಟ ಅನ್ಬೇಡ. ನೀನೊಬ್ಬನೇ ಜವಾಬ್ದಾರಿ ಇದ್ದಂಗೆ. ನಾವು ಆಲ್ರೆಡಿ ಬಾಂಬೆದಿಂದ ಕಾಲ್ ಮಾಡಿದ್ವಿ. ಅವನು ಅಮೂಲ್ ಬೇಬಿನ ಪಿಕ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾನಂತೆ. ಎಲ್ಲಿ ಅಂದ್ರೆ ಅಲ್ಲೋಡು, ಬರ್ತಾ ಇದ್ದಾಳೆ. ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಓಡಾಡ್ತಾ ಇರ್ತೀಯ. ನಿಂಗಂತೂ ಹೇಳೋಕೆ ಯಾರು ಇಲ್ಲ, ಆದ್ರೆ ನನಗೆ ಎಲ್ಲರೂ ಇದ್ದಾರೆ. ನಿನ್ಗೆ ನನ್ನ ಸಲ ಬಿಡು. ಮೊದ್ಲೇ ನೀನು ಗಂಡ್ಬೀರಿ. ಯಾಕೋ ಡಲ್ಲಾಗಿ ಬರ್ತಿದ್ದಲೆ. ಲೋ, ಸತ್ಯ ಮನ್ಸಲ್ಲಿ ಇರೋದನ್ನೆಲ್ಲ ಅಮೂಲ್ ಬೇಬಿಗೆ ಹೇಳಿರ್ಬೋದಾ? ಅವಳು ಬೇಜಾರಲ್ಲಿ ಬರ್ತಿರೋದು ನೋಡಿದ್ರೆ ದಿವ್ಯಕ್ಕನ ಮದುವೆ ಆಗೋ ವಿಷಯ ಅವನೇ ಹೇಳ್ದ ಅನ್ಸುತ್ತೆ. ನಾವೇ ಏನು ಯೋಚನೆ ಮಾಡೋದು ಬೇಡ, ಅವಳೇ ಬರ್ತಾ ಇದ್ದಾಳಲ್ವಾ, ಗೊತ್ತಾಗತ್ ಬಿಡು. ಎಷ್ಟು ಬೇಜಾರಾಗಿದ್ದಾಳೆ ಅಂದ್ರೆ ಪಕ್ಕ ಅಮೂಲ್ ಬೇಬಿ ಎಲ್ಲ ವಿಷಯ ಹೇಳಿರ್ತಾನೆ. ಸರಿ ಕೇಳು, ನೀ ಕೇಳು. ಲೋ, ನಾನೇನಾದ್ರೂ ಕೇಳ್ರೆ ಇನ್ನೂ ಹೊಡ್ಸಿರೋ ವಿಚಾರ ಗೊತ್ತಾಗಿ ನನ್ನ ಸಾಯಿಸೇ ಬಿಡ್ತಾಳೆ. ನಾನು ಕೇಳಲ್ಲಪ್ಪ, ನೀನೇ ಕೇಳು. ಸತ್ಯ, ನೈಟ್ ನೀವಿಬ್ರು ಎಲ್ಲೋಗಿದ್ರಿ? ನಾವೆಷ್ಟು ಟೆನ್ಷನ್ ಆಗಿದ್ವಿ ಗೊತ್ತಾ? ಹರಸಿ ಆರತಿ ಮಾಡಿ